ರಿಲಿಜನ್ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ಡು ನಾಟ್ ಬಿಲೀವ್ ಇನ್ ಎ ರಿಲಿಜನ್ ವಿಚ್ ಕ್ಯಾನಾಟ್ ವೈಪ್ ಔಟ್ ದಿ ವಿಡೋಸ್ ಟೀಯರ್ಸ್ ಆರ್ ಬ್ರಿಂಗ್ ಎ ಪೀಸ್ ಆಫ್ ಬ್ರೆಡ್ ಟು ದಿ ಆರ್ಫನ್ಸ್ ಮೌತ್. ವಿಧವೆಯರ ಕಣ್ಣೀರು ಒರೆಸದ, ಅನಾಥರಿಗೆ ಅನ್ನ ನೀಡದ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ವಿವೇಕಾನಂದ ಹೇಳ್ತಾರೆ. ಅಂದರೆ ನಮಗೆ ಈ ಅನಾಥರಿಗೆ ಅನ್ನ ನೀಡಬೇಕಾದ್ರೆ, ವಿಧವೆಯರ ಕಣ್ಣೀರನ್ನು ಒರೆಸಬೇಕಾದ್ರೆ ದಯಾಗುಣ ಬೇಕು, ಪ್ರೀತಿ ಬೇಕು. ಆಗ ಮಾತ್ರ ಅದನ್ನು ಸಾಧ್ಯತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಹಿಂಸಾ ಮಾರ್ಗವನ್ನು ನಾವು ಅಳವಡಿಸ್ಕೋಬೇಕಾದ್ರೆ ದಯೆ ಮತ್ತು ಪ್ರೀತಿ ಬೇಕಾಗ್ತೈತಿ. ಅದನ್ನೇ ಬಸವಣ್ಣನವರು ಏನು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದನಯ್ಯ. ಅಂಥವ್ರನ್ನ ನಾನು ಮೆಚ್ಚೋದಿಲ್ಲ. ದಯವಿಲ್ಲದ ಧರ್ಮ ಅದೇ ಉದಯ. ಸಾಕಷ್ಟು ಧರ್ಮಗಳದಾವೆ, ಎಲ್ಲೋ ಕೆಲವೊಂದು ಧರ್ಮದೊಳಗೆ ಪ್ರಾಣಿ ಹಿಂಸೆ ಅದ. ಅದು ಎಂಥ ಧರ್ಮ ಅಂತ ಕೇಳ್ತಾರೆ ಬಸವಣ್ಣನವರು. ದಯಾನೇ ಇಲ್ಲದ ಮ್ಯಾಗ ಅದು ಎಂಥ ಧರ್ಮ? ದಯವೇ ಬೇಕು ಸಕಲ ಪ್ರಾಣಿಗಳು, ಬರೀ ಮನುಷ್ಯರಲ್ಲ, ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಈ ದಯಾಗುಣ ಬರಬೇಕಾದ್ರೆ ಅಲ್ಲಿ ಪ್ರೀತಿ ಬರಬೇಕಾಗ್ತದೆ, ಪ್ರೀತಿ ಇರಬೇಕು. ಸೊ ಇದು ಧರ್ಮದ ಬಗ್ಗೆ ನಮ್ಮ ಶರಣರು ಮತ್ತು ವಿವೇಕಾನಂದರು ಹೇಳಿದಂಥ ಮಾತಿದು. ಇನ್ನು ದೇವರ ಕುರಿತು ಏನು ಹೇಳ್ತಾರೋ ನೋಡು. ವಿವೇಕಾನಂದರು ಹೇಳ್ತಾರೆ, ದಿ ಓನ್ಲಿ ಗಾಡ್ ಟು ವರ್ಷಿಪ್ ಈಸ್ ದಿ ಹ್ಯೂಮನ್ ಸೌಲ್ ಇನ್ ದಿ ಹ್ಯೂಮನ್ ಬಾಡಿ, ದಿ ಹೈಯೆಸ್ಟ್ ಟೆಂಪಲ್. ದಿ ಓನ್ಲಿ ಗಾಡ್ ಟು ವರ್ಷಿಪ್ ಈಸ್ ದಿ ಹ್ಯೂಮನ್ ಸೌಲ್ ಇನ್ ದಿ ಹ್ಯೂಮನ್ ಬಾಡಿ, ದಿ ಹೈಯೆಸ್ಟ್ ಟೆಂಪಲ್ ಅಂತ ಹೇಳಿದರು. ಅಂದರೆ ಬಾಡಿ ಈಸ್ ದಿ ಹೈಯೆಸ್ಟ್ ಟೆಂಪಲ್ ಅಂದರೆ ಇವರು. ಅಂದರೆ ದೇಹವೆಂಬ ಅತ್ಯುನ್ನತ ಮಂದಿರದಲ್ಲಿರುವ ಆತ್ಮನೊಬ್ಬನೇ ಪೂಜಿಸಲ್ಪಡುವ ದೇವರು, ಆತ್ಮದೇವರು. ಇದೇನು ಬಾಡಿ ಐತಿಲ್ಲ, ಇಟ್ ಈಸ್ ದಿ ಅತ್ಯುನ್ನತ ದೇವ ಮಂದಿರ ಅಂತಂದರು. ಅದನ್ನೇ ಬಸವಣ್ಣನವರು ಹೇಳಿದ್ರಲ್ಲ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ದೇಹವೇ ದೇಗುಲ. ಅವ್ರು ಹೇಳಿದರು ಹೈಯೆಸ್ಟ್ ಟೆಂಪಲ್. ಶಿರವೇ ವನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಅಂದರೆ ಈ ಭಾಳಷ್ಟು ಜನ ಅಂದರೆ ಕೆಲವೊಬ್ಬರು ಬಂದರು ನಮ್ಮನ್ನು ಆ ದೇವಾಲಯಕ್ಕೆ ಒಳಗೆ ಬಿಡುವಾರು. ಏನು ಮಾಡೋಣ ಅಂತ ಬಸವಣ್ಣನವರಂತೆ ಜನ ಬರ್ತಾರೆ. ಎಷ್ಟೋ ಜನರಿಗೆ ದೇವಾಲಯದ ಪ್ರವೇಶ ಇರುವುದಿಲ್ಲ. ಅವಾಗ ಬಸವಣ್ಣನವ್ರು ಹೇಳ್ತಾರೆ, ಅವ್ರ ದೇವಾಲಯ ಪ್ರವೇಶವನ್ನು ನಿಮಗೆ ನಿರಾಕರಿಸಿದ್ರೆ ನೀವು ಆ ದೇವಾಲಯ ಸಂಸ್ಕೃತಿಯನ್ನೇ ನಿರಾಕರಿಸ್ರಿ ಅಂತಂದ್ರೆ ಅವ್ರು ಬಿಟ್ಟುಬಿಡ್ರಿ, ಅಲ್ಲ್ಯಾಕೆ ಹೋಗ್ತೀರಿ, ಬೇಡ ಅಂದ್ರೆ ಹೋಗ್ಬೇಡ್ರಿ, ಬರ್ರಿಲ್ಲೇ. ಅವಾಗ ಹೇಳ್ತಾರೆ, ಇದು ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಶಿರವೇ ಹೊನ್ನ ಕಲಶವಯ್ಯ, ಶಿರವೇ ಹೊನ್ನ ಕಲಶವಯ್ಯ ಅಂತ ಹೇಳಿದ್ರೆ ಭಾಳ ವಂಡರ್ಫುಲ್ ಐತಿ. ಭಾಳಷ್ಟು ಜನ ದೇಗುಲಗಳಿಗೆ ಹೊನ್ನ ಕಳಶ ಮಾಡೋದು, ಅದನ್ನು ಕಳಸಾರೋರ ಶಿರವೇ ಹೊನ್ನ ಕಳಶವಯ್ಯ ಆಗಬೇಕು ನಮ್ಮದು. ಯಾಕಂದ್ರೆ ಈ ಭ್ರೂಮಧ್ಯವನ್ನು ಹೊಂದಿದಂಥ ಅಥವಾ ಜ್ಞಾನವನ್ನು ಹೊಂದಿದಂಥ ಈ ಶಿರ ಅದಲ್ಲ, ಇದು ಹೊನ್ನ ಕಳಶ, ಇದು ಸಾಮಾನ್ಯ ಅಲ್ಲಿದು. ಕೂಡಲ ಸಂಗಮ ದೇವ ಕೆಳೆಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಈ ಸ್ಥಾವರವಾದದ್ದು, ಸ್ಥಾವರ ಅಥವಾ ಶರೀರ ಅನ್ಬೋದು, ಯಾವುದು ಸ್ಥಾವರ ಐತಿಲ್ಲ, ಫಿಕ್ಸ್ಡ್ ಐತಿಲ್ಲ, ಅದು ನಾಶ ಆಗ್ತೈತಿ ಹೊರತು ಜಂಗಮ ಏನೈತಿಲ್ಲ ಚಲನಶೀಲವಾದದ್ದು ನಾಶ ಆಗೋದಿಲ್ಲ. ಆತ್ಮತತ್ವಕ್ಕೆ ನಾಶ ಇಲ್ಲ, ಜ್ಞಾನಕ್ಕೆ ನಾಶ ಇಲ್ಲ ಅನ್ನೋ ವಂಡರ್ಫುಲ್ ತತ್ವವನ್ನು ಕೊಟ್ಟರು ಬಸವಣ್ಣನವರು. ಅದೇ ರೀತಿ ಇನ್ನೊಂದು ಹೇಳಿಕೆ ಯಾರ್ದು, ವಿವೇಕಾನಂದವ್ರದ್ದು ದೇವರ ಕುರಿತು. ಆಲ್ ಅದರ್ ಗಾಡ್ಸ್ ಆರ್ ಸ್ಲೀಪಿಂಗ್, ವಾಟ್ ವೇನ್ ಗಾಡ್ಸ್ ಶಾಲ್ ವಿ ಗೋ ಆಫ್ಟರ್, ಆ್ಯಂಡ್ ಯು ಕ್ಯಾನಾಟ್ ವರ್ಷಿಪ್ ದಿ ಗಾಡ್ ದ್ಯಾಟ್ ವಿ ಸಿ ಆಲ್ ಅರೌಂಡ್ ಅಸ್ ವಿರಾಟ ಸ್ವರೂಪದ ಬಗ್ಗೆ ಹೇಳ್ತಾರೆ. ಸುಮ್ಮನೆ ಈ ವಿರಾಟ ಸ್ವರೂಪವನ್ನು ಬಿಟ್ಟು ಉಳಿದಿದ್ದು ಎಲ್ಲ ಏನೇನು ಪೂಜಾ ಮಾಡಾಕತ್ತಿರಲ್ಲ, ಇದೆಲ್ಲ ವ್ಯರ್ಥ. ಈ ಕ್ಷುದ್ರ ದೇವತೆಗಳನ್ನೇನು ಪೂಜಾ ಮಾಡಾಕತ್ತಿರಲ್ಲ, ಇಟ್ ಈಸ್ ಅ ವೇಸ್ಟ್ ಅಂತಾರೆ. ವೆನ್ ವಿ ಹ್ಯಾವ್ ವರ್ಷಿಪ್ಡ್ ದಿಸ್, ಅಂದರೆ ಯಾವ ವಿರಾಟ ಸ್ವರೂಪವನ್ನು ನೀವು ಪೂಜಾ ಮಾಡಿದ್ರೆ ವಿ ಶಾಲ್ ಬಿ ಏಬಲ್ ಟು ವರ್ಷಿಪ್ ಆಲ್ ಅದರ್ ಗಾಡ್ಸ್. ಎಲ್ಲ ಅಲ್ಲೇ ಬಂದರು, ಎಷ್ಟು ಕೋಟೆಗಟ್ಟಲೆ ಅದಾರಲ್ಲ, ಎಲ್ಲ ವಿರಾಟ ಸ್ವರೂಪದೊಳಗೆ ಅದಾರ. ನೀವು ಸುಮ್ಮನೆ ಆ ಕಡೆ ಈ ಕಡೆ ತಿರುಗಬೇಡ ಅಂತ ಹೇಳಿದರು. ಆ ವಿರಾಟ ಸ್ವರೂಪದ ಬಗ್ಗೆ ಏನು ವಿವೇಕಾನಂದರು ಹೇಳ್ತಾರಲ್ಲ, ಅದೇ ರೀತಿ ಬಸವಣ್ಣನವರು ಆ ವಿರಾಟ ಸ್ವರೂಪವನ್ನು ಕುರಿತು ಒಂದು ವಚನ ಹೇಳ್ತಾರೆ.
ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ ಅಂದರೆ ಈಸ್ ಇನ್ಫೈನೈಟ್. ಅವನ ಅಳತೆಗೆ ನಿಲುಕುವುದೇ ಇಲ್ಲ. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿತ್ತತ್ತ ನಿಮ್ಮ ಶ್ರೀಮುಕ್ಕಟ, ಅಳತೆಗೆ ನಿಲುಕುವುದೇ ಇಲ್ಲ. ನೀವು ಎಲ್ಲಿ 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 ಪಾತಾಳ ಹತ್ತಿರಲ್ಲ ಅದಕ್ಕೆ ತೆಳಗದಾನ, ಎಲ್ಲಿ ಬ್ರಹ್ಮಾಂಡ ಹತ್ತಿರಲ್ಲ ಅದಕ್ಕೆ ಮೇಲದಾನ. ಏನು ವಂಡರ್ಫುಲ್. ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಅಪ್ರಮಾಣದಾನ, ಅಗಮ್ಯದಾನ, ಅಗೋಚರದಾನ, ಕನಿಗೆ ಕಾಣುವುದಿಲ್ಲ. ಅಪ್ರತಿಮದಾನ ಅಂದರೆ ಈಸ್ ಇನ್ಕಂಪ್ಯಾರೇಬಲ್ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕದರಯ್ಯ. ಮತ್ತು ಅವನು ಎಲ್ಲರೂ ಭಾಳ ಮಂದಿ ಕೇಳಾಕತ್ರು, ಅಪ್ಪ ನೀ ಹಿಂಗೆ ಹೇಳಾಕತ್ತಿ, ಅವ ವಿರಾಟ ಸ್ವರೂಪದಾನ, ನೋಡುದು ಹೆಂಗಪ್ಪ ಅಂತ ಜನ ಬಂದು ಕೇಳಾಕತ್ತಾನ. ತಗೋ ಇಷ್ಟಲಿಂಗ ಕೊಟ್ರು ಅಪ್ಪ. ಮೊದಲು ದೇವಾಲಯಕ್ಕೆ ಹೋಗಬೇಡ ಅಂದ್ರೆ ಇಲ್ಲಿ ಬರಿಲೆ ಜಗದಗಲ ಮುಗಿಲಾಗಲ್ಲ ಅವನ ಸ್ವರೂಪವನ್ನು ಹೇಳಿದರು. ಆ ಸ್ವರೂಪವನ್ನು ಅರ್ಕೊಳ್ಳೋದು ಹೆಂಗಪ್ಪ ಅಂತ ಕೇಳಿದಾಗ ಇಷ್ಟಲಿಂಗ ಕೊಡ್ತಾರೆ ಅನ್ನ. ಇಷ್ಟಲಿಂಗದ ಮೂಲಕ ಅನುಸಂಧಾನ ಮಾಡು. ಇದರ ಮೂಲಕ ಆ ವಿರಾಟ ಸ್ವರೂಪವನ್ನು, ಶಿವಯೋಗದ ಮೂಲಕ ವಿರಾಟ ಸ್ವರೂಪವನ್ನು ತಿಳ್ಕೋ ಅಂತ ಬಸವಣ್ಣನವ್ರು ಹೇಳ್ತಾರೆ. ವಿವೇಕಾನಂದರು ಇನ್ನೊಂದು ಕಡೆ ಹೇಳ್ತಾರೆ, ಗಾಡ್ ಈಸ್ ಎ ಸರ್ಕಲ್ ಹೂಸ್ ಸರ್ಕಂಫರೆನ್ಸ್ ಈಸ್ ನೋವೇರ್ ಆ್ಯಂಡ್ ಹೂಸ್ ಸೆಂಟರ್ ಈಸ್ ಎವ್ರಿವೇರ್. ಎಂಥ ವಂಡರ್ಫುಲ್. ಗಾಡ್ ಈಸ್ ಎ ಸರ್ಕಲ್, ಒಂದು ವರ್ತುಲ ಇದ್ದಂಗೆ. ಹೂಸ್ ಸರ್ಕಂಫರೆನ್ಸ್ ಈಸ್ ನೋವೇರ್. ಆ ಪರಿಧಿಗೆ ಮಿತಿನೇ ಇಲ್ಲ, ಆದರೆ ಸೆಂಟ್ರ್ ಏನೈತಿಲ್ಲ, ಎಲ್ಲಿ ಬೇಕಾದಲ್ಲಿದ್ದ ಸರ್ಕಲ್ ತೆಗಿಬೋದು ಅಂತ. ಅದನ್ನು ನಮ್ಮ ಅಲ್ಲಮರು ಹೇಳ್ತಾರೆ, ಒಂದು ಇಲ್ಲದ ಬಿಂದುವ ಅಂತಂದ್ರೆ ಬಿಂದು ಪಾಯಿಂಟ್ ಅಂತಾರೆ, ಮ್ಯಾಥಮೆಟಿಕ್ಸ್ ಒಳಗೆ ಪಾಯಿಂಟ್ ಅಂತೀವಲ್ಲ, ಆ ಬಿಂದುಗೆ ಯಾವುದೇ ಒಂದು ಮೆಜರ್ಮೆಂಟ್ಸ್ ಇಲ್ಲ ಅದಕ್ಕೆ. ಆದ್ರೆ ಬಿಂದು ಇರಲಿರದ ಆಕೃತಿನೇ ಇಲ್ಲ. ಆಕೃತಿಗೆ ಮೆಜರ್ಮೆಂಟ್ ಐತಿ, ವರ್ತುಲಕ್ಕೆ ಮೆಜರ್ಮೆಂಟ್ ಐತಿ, ಬಿಂದುಗಿಲ್ಲ. ಬಿಂದು ಇಲ್ಲದ ಆಕೃತಿ ಇಲ್ಲ, ಅಕ್ಷರ ಇಲ್ಲ. ಆದರೆ ಬಿಂದುವಿಗೆ ಯಾವುದೇ ಮೆಜರ್ಮೆಂಟ್ಸ್ ಇಲ್ಲ. ಒಂದು ಇಲ್ಲದ ಬಿಂದು ಅಂತ ಅಲ್ಲವರು ಒಂದು ಕಡೆ ಹೇಳ್ತಾರೆ. ಇದು ದೇವರ ಬಗ್ಗೆ. ಇನ್ನಷ್ಟು ದೇವರ ಬಗ್ಗೆ ಹೇಳೋದಾದ್ರೆ ನಮ್ಮ ವಿವೇಕಾನಂದರು ಹೇಳ್ತಾರೆ, ನಾವು ಹೆಂಗೆ ದೇವರು ವಿರಾಟ ಸ್ವರೂಪದೊಳಗದಾನ, ನಮ್ಮ ಅಂತರಂಗದೊಳಗೆ ಆತ್ಮಸ್ವರೂಪದಾನ. ಆದ್ರೆ ನಾವು ಏನು ಮಾಡಾಕತ್ತೀವಿ ಅನ್ನೋದು ಹೇಳ್ತಾರೆ ನೋಡ್ರಿ. ನಾವು ಏನು ಮಾಡಾಕತ್ತೀವಿ? ದಿ ಫೂಲ್ ಡ್ವೆಲ್ಲಿಂಗ್ ಆನ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಗಂಗಾ digs a well for water, such are we. Living in the midst of God, we are searching Him in temples, idols, images. ಗಂಗಾ ನದಿ ದಡದೊಳಗೆ ಇದ್ದು ನೀರಿಗಾಗಿ ಬಾವಿ ತೆಗಿಲಾಕತ್ತಾನ. ಗಂಗಾ ನದಿ ದಂಡಿಗೆ ಅಲ್ಲೇ ನೀರದಾವ, ಕುಡಿಯೋಕೆ ತಯಾರಿಲ್ಲ. ಬಾಜುಕ್ ಮತ್ತೊಂದು ಬಾವಿ ತೆಗಿಲಾಕತ್ತಾನಲ್ಲ, ಅಂಥ ಮೂರ್ಖರು ನಾವು. ಲಿವಿಂಗ್ ಇನ್ ದಿ ಮಿಡ್ಸ್ಟ್ ಆಫ್ ಗಾಡ್, ನಮ್ಮಲ್ಲೇ ದೇವರಿದ್ದು. ವಿ ಆರ್ ಸರ್ಚಿಂಗ್ ಹಿಮ್ ಇನ್ ಟೆಂಪಲ್ಸ್, ಐಡಾಲ್ಸ್, ಇಮೇಜಸ್. ಎಲ್ಲೋ ದೇವಾಲಯಗಳೊಳಗೆ, ಮೂರ್ತಿ ಒಳಗೆ, ಆಮೇಲೆ ಪ್ರತಿಮೆ ಒಳಗೆ ನಾವು ಹುಡುಕ್ಯಾಡಕತ್ತೀವಿ. ನಾವು ಎಂಥ ಮೂರ್ಖರಪ್ಪ. ಅದನ್ನು ಅಕ್ಕಮಹಾದೇವಿ ಹೇಳ್ತಾರಲ್ಲ, ಹಗಲು 4 ಜಾವಕ್ಕೆ ಅಶನಕ್ಕೆ ಕುದಿವರು, ಇರುಳು 4 ಜಾವಕ್ಕೆ ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರ್ದ ಮಹಾಗಣವ ನರಿಯರು ಚನ್ನಮಲ್ಲಿಕಾರ್ಜುನ. ಬರೇ ನಮ್ಮದು ಹಗಲಾರ ಇರುಳು ಅಶನ ಮತ್ತು ವ್ಯಸನಕ್ಕೆ ಹೋಯ್ತು. ಒಂದಿಷ್ಟು ಊಟಕ್ಕಾಗಿ ಬಡದಾಡಿದ್ವಿ, ಆನಂತರ ಒಂದಿಟ್ಟು ವ್ಯಸನಕ್ಕಾಗಿ ಬಡದಾಡಿದ್ವಿ. ಅಗಸ ನೀರೊಳಗೆ, ಇಲ್ಲೇ ಪಾಯಿಂಟ್ ಐತಿ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ. ಅಲ್ಲಿ ಹೆಂಗೆ ಗಂಗಾ ನದಿಯ ದಡದೊಳಗಿದ್ದು ನೀರಿಗಾಗಿ ಗಂಗಾ ನದಿಯ ದಡದೊಳಗೆ ಬಾವಿ ತೋಡಾಕತ್ತಾನಲ್ಲ, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ. ನೀರೊಳಗೆ ಅದಾನ ನೀರೊಳಗೆ ಅಗಸ ಅದಾನ. ಆದ್ರೆ ಬಾಯಾರಿಕೆ ಆಗಿ ನೀರು ಸಾಯು ಪರಿಸ್ಥಿತಿ ಒಳಗದಾನ, ನೀರು ಕುಡಿಲಕ್ಕೆ ತಯಾರಿಲ್ಲ. ನೀವು ಅನ್ಬೋದು ಹೊಲಸಿರ್ಬೋದು, ಬಟ್ ಅದು ಹರಿವು ಜರಿ ಇರ್ತದೆ. ತಮ್ಮೊಳಗಿರ್ದ ಮಹಾಗಣವನರಿಯರು ಚಲ್ಲಮಲ್ಲಿಕಾರ್ಜುನ. ನಮ್ಮೊಳಗೆ ಇದ್ದು ಅವನ ಅರಿವು ಆಗವಲ್ದಲ್ಪ ನಮಗೆ, ಅವನ ಅರಿವು ಆಗವಲ್ದು ಅಂತೇನು ಹೇಳ್ತಾರಲ್ಲ ಇಲ್ಲೇ ಅಕ್ಕಮಹಾದೇವಿ. ಆ ರೀತಿ ನಮಗೆ ಆಗ್ಲಾಕತ್ತೈತಿ ಅಂತ ವಿವೇಕಾನಂದರಾಗಲಿ ಶರಣರಾಗಲಿ ಹೇಳಿದರು. ಹಾಗಾದ್ರೆ
ಯಾಕಾಗವಲ್ದು ಅರಿವು ಯಾಕಾಗವಲ್ದು ಅನ್ನೋದಕ್ಕೊಂದು ಪಾಯಿಂಟ್ ಹೇಳ್ತಾರೆ ನೋಡ್ರಿ. ಗಾಡ್ ಈಸ್ ಪ್ರೆಸೆಂಟ್, ವಿವೇಕಾನಂದರು ಹೇಳ್ತಾರೆ, ಗಾಡ್ ಈಸ್ ಪ್ರೆಸೆಂಟ್ ಇನ್ ಅವರ್ ಹಾರ್ಟ್ಸ್. ದಿ ಸ್ಕ್ರೀನ್ ಆಫ್ ಬ್ಯಾಡ್ ಸಂಸ್ಕಾರಾಸ್ which we hold in our mind prevents the vision of God. The task is to reduce the thickness of the screen and ultimately eliminate it. As it becomes thinner and thinner, God's presence and grace, the effulgence of the self will be more and more experienced in the heart. ಅಂದ್ರೆ ಏನು? ಗಾಡ್ ಈಸ್ ಪ್ರೆಸೆಂಟ್ ಇನ್ ಅವರ್ ಹಾರ್ಟ್ಸ್, ನಮ್ಮಲ್ಲಿ ದೇವರದಾನ. ದಿ ಸ್ಕ್ರೀನ್ ಆಫ್ ಬ್ಯಾಡ್ ಸಂಸ್ಕಾರಾಸ್ ವಿಚ್ ವಿ ಹೋಲ್ಡ್ ಇನ್ ಅವರ್ ಮೈಂಡ್ ಇಟ್ ಪ್ರಿವೆಂಟ್ಸ್ ದಿ ವಿಷನ್ ಆಫ್ ಗಾಡ್. ಕೆಟ್ಟ ಸಂಸ್ಕಾರಗಳ ಮೊತ್ತ ಏನದಲ್ಲ ನಮ್ಮ ಮನಸ್ಸಿನೊಳಗೆ, ಅದು ಆ ದೈವತ್ವದ ಅನುಭವವನ್ನು ಮಾಡಿಕೊಡ್ತಿಲ್ಲ, ಅಥವಾ ಅದನ್ನು ಪ್ರಿವೆಂಟ್ ಮಾಡಾಕತ್ತದ. ಏನು ಮಾಡ್ಬೇಕಾಗದ್ರೆ ದಿ ಟಾಸ್ಕ್ ಈಸ್ ಟು ರೆಡ್ಯೂಸ್. ದಿ ಟಾಸ್ಕ್ ಏನಂದ್ರೆ ಟು ರೆಡ್ಯೂಸ್ ದಿ ಥಿಕ್ನೆಸ್ ಆಫ್ ದಿ ಸ್ಕ್ರೀನ್. ಆ ಸ್ಕ್ರೀನದ ಥಿಕ್ನೆಸ್ ಏನದಲ್ಲ, ದಪ್ಪ ಪೊರೆ ಆಗ್ಯದ ಅದು. ಯಾಕಂದ್ರೆ ಬಾಲ್ಯಾವಸ್ಥೆಯೊಳಗಿದ್ದಾಗ ಭಾಳ ಚಲೋ ಇದ್ದೀವಿ, ಹಾಗೆ ಬೆಳೀತಾ 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 ಇಷ್ಟು ಪೊರೆ ಬಂದುಬಿಟ್ಟದಲ್ಲ, ಅಜ್ಞಾನದ ಪೊರೆ ಅದು ಎಷ್ಟು ದಪ್ಪಾಗೈತಿಲ್ಲ, ಅದನ್ನು ಮುಂದೆ ಏನು ಮಾಡ್ಬೇಕಾಗೈತಿ ಅಂದ್ರೆ ತಿಳು ಮಾಡ್ಕೋತ ಹೋಗಿ ಆ್ಯಂಡ್ ಅಲ್ಟಿಮೇಟ್ಲಿ ಎಲಿಮಿನೇಟ್ ಇಟ್, ಅದನ್ನು ತೆಗೆದು ಹಾಕ್ರಿ. ಆ್ಯಸ್ ಇಟ್ ಬಿಕಮ್ಸ್ ಥಿನ್ನರ್ ಆ್ಯಂಡ್ ಥಿನ್ನರ್, ಅದು ತಿಳು ಆದಂಗೆ ಗಾಡ್ಸ್ ಪ್ರೆಸೆನ್ಸ್, ದೈವತ್ವದ ಅನುಭವ, ಆತ್ಮದ ಅನುಭವ ನಮಗೆ ಹೆಚ್ಚು ಆಗ್ತದೆ ಅನ್ನೋ ಮಾತು ನಮ್ಮ ವಿವೇಕಾನಂದರು ಹೇಳಿದ್ರೆ. ಜಡರ ದಾಸಿಮಯ್ಯನವ್ರು ಹೇಳ್ತಾರೆ ನೋಡ್ರಿ, ತಾಯ ಗರ್ಭದ ಶಿಶು ತಾಯ ಕುರುಹ ನರಿಯದು, ತನ್ನ ಗರ್ಭದ ಶಿಶುವಿನ ಕುರುಹವ ತಾಯ ನರಿಯಳು. ಮಾಯಾಮೋಹದಲ್ಲಿದ್ದ ಭಕ್ತ ದೇವನರಿಯನು, ಆ ದೇವನು ಆ ಭಕ್ತನ ನೆಂದು ಅರಿಯನು ಕಾಣ ರಾಮನಾಥ. ಎಂಥ ಕನ್ಕ್ಲೂಷನ್ ನೋಡ್ರಿ. ತಾಯ ಗರ್ಭದ ಶಿಶು ತಾಯ ಕುರುಹ ನರಿಯದು. ತಾಯಿ ಗರ್ಭದೊಳಗೆ ಶಿಶು ಅದ, ಆದ್ರೆ ತಾಯಿ ಹೆಂಗೆದಾಳ ಅನ್ನೋದು ಗೊತ್ತಿಲ್ಲ. ತನ್ನ ಗರ್ಭದ ಶಿಶುವಿನ ಕುರುಹವ ತಾಯ ನರಿಯಳು, ತನ್ನ ಗರ್ಭದೊಳಗೆ ಶಿಶು ಅದ, ಆದರೆ ಶಿಶು ಹೇಗದ ಅನ್ನೋದು ತಾಯಿಗೆ ಗೊತ್ತಿಲ್ಲ. ಗಂಡದನೋ ಹೆಣ್ಣದೋ ಕಪ್ಪದನೋ ಹೆಂಗೆ ಐತೆ ಅನ್ನೋದು ಗೊತ್ತಿಲ್ಲ. ಹಾಗೆಯೇ ಮಾಯಾಮೋಹದಲ್ಲಿದ್ದ ಭಕ್ತ ದೇವನರಿಯನು. ನಮ್ಮ ಒಳಗೆ ದೇವ ಇದ್ರೂ ಆ ಮೆಂಬ್ರೇನ್ ಅದಲ್ಲ, ಈ ತಾಯಿ ಮತ್ತು ಶಿಶುವಿನ ನಡುವೆ ಮೆಂಬ್ರೇನ್ ಹೆಂಗೆ ತಾಯಿಗೆ ಶಿಶುವಿನ ಅನುಭವ ಬರವಲ್ದು, ಶಿಶುವಿನ ಅನುಭವ ತಾಯಿಗೆ ಬರವಲ್ದು, ಆ ಮೆಂಬ್ರೇನದ ಕಾರಣಕ್ಕಾಗಿ, ಪೊರೆಯ ಕಾರಣಕ್ಕಾಗಿ ಮಾಯಾಮೋಹದಲ್ಲಿದ್ದ ಭಕ್ತ ಅಂದ್ರೆ ಅಜ್ಞಾನ ಮಾಯೆ ಮೋಹಗಳ ಪೊರೆ ಆ ಭಕ್ತನನ್ನು ಅರಿಯಲಿಕ್ಕೆ ಬಿಡ್ತಾ ಇಲ್ಲ. ಆ ದೇವನು ಆ ಭಕ್ತನನ್ನು ಎಂದೂ ಅರಿಯೋನು ಕಾಣ ರಾಮನಾಥ. ಇಂಥ ಪೊರೆಯೊಳಗೆ ಇಂಥ ಅಜ್ಞಾನದೊಳಗೆ ಸಿಕ್ಕವ್ರನ್ನ ಅವ ಎಂದೂ ವಿಚಾರ ಮಾಡೋಂಗಿಲ್ಲ, ಕಣ್ಣು ನೋಡೋಂಗಿಲ್ಲ. ಅವ್ನಿಗೆ ಎದಕ್ಕೆ ಬೇಕಾಗೈತೆ? ನಮಗೆ ಬೇಕಾಗೈತಿಲ್ಲ ಅವನ ಅನುಭವ. ಜಡರ ದಾಸಿಮಯ್ಯನವ್ರು ಹೇಳ್ತಾರೆ. ಅಂದರೆ ನಮ್ಮೊಳಗಿದ್ದರೂ ಯಾಕೆ ಅನುಭವಕ್ಕೆ ಬರ್ಲಿಕ್ಕಂತ ಹೇಳಿದರು ಅವರು. ಇನ್ನು ಪೂಜೆ ಬಗ್ಗೆ ಒಂದು ಮಾತು ಹೇಳ್ತಾರೆ, ಪೂಜೆ ಬಗ್ಗೆ ಹೇಳಿದರು. ವಾಟ್ ಈಸ್ ವರ್ಷಿಪ್, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಹೇಳಿದರು. ಹೇಳ್ತಾರೆ ನೋಡ್ರಿ, ಏನಂತಂದ್ರೆ ವರ್ಷಿಪ್, ದಿಸ್ ಈಸ್ ದಿ ಜಿಸ್ಟ್ ಆಫ್ ಆಲ್ ವರ್ಷಿಪ್. ದಿಸ್ ಈಸ್ ದಿ ಜಿಸ್ಟ್ ಆಫ್ ಆಲ್ ವರ್ಷಿಪ್. ಯಾವುದು? ಟು ಬಿ ಪ್ಯೂರ್ ಆ್ಯಂಡ್ ಟು ಡೂ ಗುಡ್ ಟು ಅದರ್ಸ್. He who sees Shiva in the poor, in the weak and diseased really worships Shiva. And if he sees Shiva only in the image, his worship is but preliminary. ಏನು ಹೇಳಿದರು? ದಿಸ್ ಈಸ್ ದಿ ಜಿಸ್ಟ್ ಆಫ್ ಆಲ್ ವರ್ಷಿಪ್. ಎಲ್ಲ ವರ್ಷಿಪ್ಪದ ಏನು ತಿರುಳು ಹೇಳ್ತಾರೋ, ಟು ಬಿ ಪ್ಯೂರ್, ಶುದ್ಧವಾಗಿರು, ಟು ಡೂ ಗುಡ್ ಟು ಅದರ್ಸ್, ಮೊದಲ ನೀ ಶುದ್ಧವಾಗಿರು, ಬೇರೆದವ್ರಿಗೆ ಒಳ್ಳೆಯದನ್ನು ಮಾಡು. ಇದು ಪೂಜೆನೇ ಇದು. ಹಿ ಹೂ ಶೀಸ್ ಶಿವ ಇನ್ ದಿ ಪುವರ್, ಯಾರು ಬಡವರಲ್ಲಿ, ಅಸಹಾಯಕರಲ್ಲಿ, ರೋಗಿಗಳಲ್ಲಿ ದೇವರನ್ನು ಕಾಣ್ತಾರಲ್ಲ, ಅಥವಾ ಅವ್ರಿಗೆ ಸಹಾಯ, ಬರೀ ಕಾಣೋದಲ್ಲ, ಕಾಣೋರು ಭಾಳ ಮಂದಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಾರಲ್ಲ, ರಿಯಲಿ ವರ್ಷಿಪ್ಸ್ ಶಿವ. ಅವ
ಆ ಶಿವನನ್ನು ಪೂಜೆ ಮಾಡಿದಂಗೆ. ಆ್ಯಂಡ್ ಇಫ್ ಹೀ ಸೀಸ್ ಶಿವ, ಅದನ್ನು ಬಿಟ್ಟು ಓನ್ಲಿ ಇನ್ ದಿ ಇಮೇಜ್ ಹೀಸ್ ವರ್ಷಿಪ್ ಈಸ್ ಬಟ್ ಪ್ರಿಲಿಮಿನರಿ, ಬರೇ ಮೂರ್ತಿ ಒಳಗೆ ಬರೇ ಇಮೇಜ್ ಪ್ರತಿಮೆ ಒಳಗೆ ನೋಡ್ಕೋತ ಹೋದ್ರೆ ಅದು ಪೂಜೆ ಏನಾಕೈತಿ ಅಂದ್ರೆ ಪೂಜೆ ಆಗೋದಿಲ್ಲ, ಪ್ರಿಲಿಮಿನರಿ ಆಗ್ತದೆ. ಅಂದ್ರೆ ನಾವು ಎಲ್ಲಿದ್ದೀವೋ ಯಾವ ಸ್ಟೆಪ್ ಒಳಗೆ ಅದೀವೋ ಅನ್ನೋದು ತಿಳ್ಕೊಬೇಕಷ್ಟು. ನಾವು LKG UKG ಪ್ರೈಮರಿ ಒಳಗೆ ಅದೀವೋ, ಹೈಸ್ಕೂಲ್ ಓದಿವೋ, ಕಾಲೇಜ್ದೊಳಗೆ ಓದುವೋ, ಎಲ್ಲಿ ನಾವು PhD ಮಾಡೋದು ಯಾವಾಗ, ತಿಳ್ಕೊಳ್ಳೋದು ಯಾವಾಗ, ಇನ್ನೂ ನಾವು ಬರೀ ಅದರೊಳಗೆ ಅದೀವಲ್ಲ, ಯಾವ ಲೆವೆಲಿಗೆ ಅದೀವು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅವ್ರ ಪ್ರಕಾರ. ಆನಂತರ ಅದನ್ನೇ ಬಸವಣ್ಣನವ್ರು ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನೋ, ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಏನು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನೋ. ಲಿಂಗ ಪೂಜೆ ಮೊದಲು ಬಸವಣ್ಣನವರು ಎಲ್ಲರೂ ಲಿಂಗ ಕೊಟ್ಟರು, ಪೂಜೆ ಮಾಡ್ಕೊರಿ ಅಂದರು. ಆದರೆ ಕೆಲವೊಬ್ಬರು ಆಚರಣೆ ಇದ್ದಿದ್ದಿಲ್ಲ. ಮತ್ತೊಂದು ವಚನ ಹೇಳಿದರು, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನೋ. ನಿಮಗೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲ, ಯಾವ ರೀತಿ ಯಾರ ಜೊತೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ, ಆಚರಣೆ ಉಪಯೋಗ ಇಲ್ಲ. ಆಚಾರ ಭಾಳ ಮುಖ್ಯದ. ಅದನ್ನು ಬಿಟ್ಟು ಬರೀ ಲಿಂಗ ಪೂಜೆ ಮಾಡ್ಕೊಂಡ್ರೆ ಏನು ಉಪಯೋಗಪ್ಪ? ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ, ಪರರ ಸುಖ ಪರರ ದುಃಖ ಇದರೊಳಗೆ ಪಾಲ್ಗೊಳ್ಳೋದೈತಲ್ಲ ಅದು ಭಾಳ ಮುಖ್ಯ. ಅವರ ಸುಖನೂ ನಮ್ಮ ಸುಖ, ಅವ್ರ ದುಃಖನೂ ನಮ್ಮ ದುಃಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಏನು ಬಸವಣ್ಣನವರ ಮನಸ್ಥಿತಿ ನೋಡ್ರಿ. ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಯಾರ್ದರೆ ನಾನು ಮನಸ್ಸು ನೋಯಿಸಿದ್ರೆ ನಾನು ಸುಟ್ಟುಕೊಂಡಂಗೆ ಆಗ್ತೈತೆ ಅನ್ನೋ ಭಾವ ಬಸವಣ್ಣದ್ದು. ನಾನು ಸುಟ್ಟುಕೊಂಡಂಗೆ ಆಗ್ತೈತಿ. ಆ ಭಾವ ನಮ್ಮಲ್ಲಿ ಬತ್ತು ಅಂದ್ರೆ ನಾವು ಬೇರೆದವ್ರ ಮನಸ್ಸು ನೋಯಿಸೋದಿಲ್ಲ. ದೇಹವೆಂಬ ದೇವಾಲಯ ನಮಗೆ ಭಾವ ಬತ್ತಂದ್ರೆ ಈ ದೇವಾಲಯದೊಳಗೆ ನಾವು ಈ ದೇವಾಲಯವನ್ನು ಡಸ್ಟ್ಬಿನ್ ಮಾಡೋದೇ ಇಲ್ಲ. ನಾವು ಒಳಗೆ ಹೊಲಸು ಹಾಕೋದೇ ಇಲ್ಲ, ದ್ವೇಷ ಹಾಕೋದಿಲ್ಲ, ಅಸೂಯೆ ಹಾಕೋದಿಲ್ಲ, ಕೆಟ್ಟ ಈ ಇಂಥ ಹೊಲಸು ವಸ್ತುಗಳನ್ನು ಹಾಕೋದಿಲ್ಲ. ಸರ್ ನೀವು ಒಂದಿಟ್ಟು ಮುಗಿಸ್ರಿ, ಆಮೇಲೆ ಹೇಳಕ್ರಿ. ಇದು ಲಾಸ್ಟಿಗೆ ಹೇಳಕ್ರಿ, ನೀವೇನು ಹೇಳೋದು ಮಧ್ಯದಲ್ಲಿ ಹೇಳಬೇಡ್ರಿ. ನೆಕ್ಸ್ಟ್ ನೋಡ್ರಿ, ವರ್ಷಿಪ್ ಅಂತೂ ಭಾಳ ಅದಾವ ವಚನ ಸರ್. ಅವು ಸಿಕ್ಕಾಪಟ್ಟೆ ವಚನ ಅದಾವ. ಈ ಟೈಮ್ ಲಿಮಿಟ್ ಐತಿಲ್ಲ, ಯಾವ ಬೇಕು ಅಷ್ಟು ನಾನು ಸೂಟೇಬಲ್ ಇದ್ದು ತೊಗೊಳಾಗತ್ತೀನಿ. ಅದನ್ನು ಮಾಡೋದಾದ್ರೆ ಮತ್ತು ಒಂದು 15-20 ದಿವಸ ಹಾಕಿದ್ದು. ಭಾಳಷ್ಟು ವಚನಗಳನ್ನಕ ಸಾಕಷ್ಟು ಅದಾವೆ. ಈಗ ನೋಡ್ರಿ, ಇನ್ನೊಂದು ನೋಡ್ರಿ, ಸಮಾಜ ಸೇವೆ ಕುರಿತ ಈ ಪೂಜೆ ಅಂದ್ರೆ ಸಮಾಜ ಸೇವೆ ಅನ್ನೋದು ವಿವೇಕಾನಂದರು ಹೇಳ್ತಾರೆ ಮತ್ತು ಬಸವಣ್ಣನವರು ಇನ್ನೊಂದು ಕಡೆ ಹೇಳ್ತಾರೆ. ಏನು ವಿವೇಕಾನಂದರು ಹೇಳ್ತಾರೋ, ಆಫ್ಟರ್ ಸೋ ಮಚ್ ಆಫ್ ಅಸ್ಟರಿಟಿ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಆಫ್ಟರ್ ಸೋ ಮಚ್ ಆಫ್ ಅಸ್ಟರಿಟಿ, ಭಾಳ ಉಗ್ರ ತಪಸ್ಸಿನಿಂದ ನಾನು ಹೇಳಾಕತ್ತೀನಿ. ಅಂದ್ರೆ ನಾವೇನು ಈ ಶರಣರು ಸಾಧನೆ ಮೂಲಕ ಹೇಳಿದರು, ಈ ವಿವೇಕಾನಂದರು ರಾಮಕೃಷ್ಣರು ತಮ್ಮ ತಪಸ್ಸಿನ ಮೂಲಕ ಹೇಳಿದರು, ತಮ್ಮ ಒಂದು ಸಾಧನೆ ಮೂಲಕ ಹೇಳಿದ್ರಲ್ಲ, ಅವ್ರು ಪಾಲಿಸಿದ್ರೆ ಸಾಕು. ನಾವು ಆ ಸಾಧನೆ ಮಾಡೋದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ಯಾರ, ನಾ ಸಾಧನೆ ಮೂಲಕ ಹೇಳಾಕತ್ತೀನಿ, ತಪಸ್ಸಿನ ಮೂಲಕ ಹೇಳಾಕತ್ತೀನಿ, ಇವನು ಮಾಡ್ಕೋತ ಹೋಗ್ರಿಪ್ಪ ಸಾಕಂತ ಹೇಳಾಕತ್ಯಾರು. ನಾವು ಬರೀ ಆ ವಿಚಾರದ ಬಂದು ಹತ್ತೀವಿ ಅಷ್ಟೆ, ಮಾಡೋದೇ ಗೊತ್ತಿಲ್ಲ ನಮಗೆ. ಅವ್ರು ಹಂಗೆ ಹೇಳಿದರು, ಇವ್ರು ಹಿಂಗೆ ಹೇಳಿದರು. ಆದರೆ ಏನು ಹೇಳ್ಯಾರ ಒಂದಿಟ್ಟು ಕೇಳ್ರಿಲ್ಲ. ಆಫ್ಟರ್ ಸೋ ಮಚ್ ಆಫ್ ಅಸ್ಟರಿಟಿ ಐ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಈಸ್ ದಿ ರಿಯಲ್ ಟ್ರುತ್. ಗಾಡ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಜೀವ. ದೆರ್ ಇಸ್ ನೋ ಗಾಡ್ ಬಿಸೈಡ್ಸ್ ದ್ಯಾಟ್. Who serves Jiva serves God indeed. After so much of austerity I have understood this as the real truth. ಇದು ನಿಜವಾದ ಸತ್ಯ. ಯಾವುದು? God is present in every Jiva. ಪ್ರತಿಯೊಂದು ಜೀವಿಯಲ್ಲಿಯೂ ದೇವರಿದ್ದಾನೆ. There is no God besides that. ಅದನ್ನು ಬಿಟ್ಟು ದೇವರಿಲ್ಲ. Who serves Jiva serves God indeed. ಯಾರು ಜೀವಿಗಳ ಸೇವೆಯನ್ನು ಮಾಡ್ತಾರಲ್ಲ ಅವರು ದೇವನ ಸೇವೆ ಮಾಡಿದಂಗೆ. ಅದನ್ನು ಏನು ಹೇಳಿದ್ರು ಬಸವಣ್ಣವರು ಏನು ಹೇಳಿದರು? ಕನ್ನಡಿಯ ನೋಡುವ ಅನ್ನಗಳಿರ ಜಂಗಮವ ನೋಡಿರ್ಯೋ, ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪ, ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ. ಕನ್ನಡಿಯ ನೋಡುವ ಅನ್ನಗಳಿರ ಜಂಗಮವ ನೋಡಿರೋ,
ಕನ್ನಡಿಯ ನೋಡುವ ಅನ್ನಗಳಿರ ಅಂತಂದ್ರೆ ಇಷ್ಟಲಿಂಗ ಪೂಜೆ ಮಾಡ್ಕೊತ ಕುಂತಂಥ ಅನ್ನಗಳಿರ ಒಂದಿಷ್ಟು ಜಂಗಮ ನೋಡಿರೋ. ಜಂಗಮ ಅಂದರೆ ಸಮಾಜದ ಕಡೆ ನೋಡಿರೋ. ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪನು. ಈ ಸಮಾಜದೊಳಗೆ, ಈ ಅಸಹಾಯಕರೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪನು. ಲಿಂಗಯ್ಯ ಇದ್ದಾನ. ಸ್ಥಾವರ ಜಂಗಮ ಒಂದೇ ಎಂಬುದು ಕೂಡಲ ಸಂಗನ ವಚನ. ಇದು ನೋಡ್ರಿ, ಅಲ್ಲಿ ಸ್ಥಾವರ ಕಡಿ ಉಂಟು, ಜಂಗಮ ಕಡಿವಿಲ್ಲ ಅಂತ ಹೇಳಿದರು. ಇಲ್ಲಿ ಸ್ಥಾವರ, ಇಲ್ಲಿ ಇದ್ರದ್ದು ಕಂಟೆಕ್ಸ್ಟ ಬೇರೆ. ಇಲ್ಲಿ ಸ್ಥಾವರ ಯಾವುದಂದ್ರೆ ಇಷ್ಟಲಿಂಗ, ಜಂಗಮ ಅಂದರೆ ಯಾವುದು? ಸಮಾಜ. ಇಷ್ಟಲಿಂಗ ಬೇರೆ ಅಲ್ಲ, ಸಮಾಜ ಬೇರೆ ಅಲ್ಲ, ಎರಡೂ ಒಂದು. ಆ ಪೂಜೆ ಮಾಡೋ ಬದ್ದಲ್ಲ ಇವನು ಒಂದಿಷ್ಟು ಪೂಜೆ ಮಾಡಪ್ಪ, ಅದನ್ನು ಆಮೇಲೆ ಮಾಡೋಕ್ಕೆ. ಯಾಕೆಂದರೆ ಬಾಡೋದು, ಅದು ನೆನೆಯೋದು, ಪೂಜೆ ಬಿಟ್ಟರೆ ಅದೇ ನೆನೆಯಂಗಿಲ್ಲ, ಬಾಡಂಗಿಲ್ಲ ಅಥವಾ ಒಂದು ಕಡೆ ಹೇಳ್ತಾರಲ್ಲ, ಹಂಗೆ ಈ ಕಡೆ ನೋಡಪ್ಪ ಅಂತ ಒಂದಿಟ್ಟು ಹೇಳ್ತಾರೆ. ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ. ಅದಕ್ಕೆ ನಾವು ಇವರೆಲ್ಲರದು ವಿಚಾರ ಏನಂತಂದ್ರೆ ಬರೇ ಆತ್ಮ ಕಲ್ಯಾಣಕ್ಕೆ ನಿಂದಿರಲಿಲ್ಲ. ಇದು ಭಾಳ ಮುಖ್ಯದ. ಇಲ್ಲಿ ಶರಣರಾಗಲಿ, ವಿವೇಕಾನಂದರಾಗಲಿ ಆತ್ಮ ಕಲ್ಯಾಣಕ್ಕೆ ಭಾಳಷ್ಟು ಜನ ನಿಂತುಬಿಟ್ರು. ನಮ್ದು ಆತ್ಮ ಕಲ್ಯಾಣ ಆದ್ರೆ ಸಾಕತ್ತ. ಇವ್ರು ಆತ್ಮ ಕಲ್ಯಾಣದಿಂದ ಲೋಕ ಕಲ್ಯಾಣಕ್ಕೆ ಬರ್ತಾರೋ. ಲೋಕ ಕಲ್ಯಾಣವನ್ನು ಮಾಡೋನು, ಅದೇ ನಿಜವಾದ ಪೂಜೆ, ಅದೇ ನಿಜವಾದ ಧರ್ಮ ಅಂತ ಹೇಳಿದರು. ಧರ್ಮದ ಬಗ್ಗೆ ಅನ್ಕ ಮೊದಲು ನೋಡಿದ್ವಿ ನಾವು. ಆನಂತರ ಅವರ ಇನ್ನೊಂದು ಕಡೆ ಹೇಳ್ತಾರೆ, ವಿವೇಕಾನಂದರು ಹೇಳ್ತಾರೆ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್. ಎವ್ರಿ ಡ್ಯೂಟಿ ಈಸ್ ಹೋಲಿ ಆ್ಯಂಡ್ ಡಿವೋಷನ್ ಟು ಡ್ಯೂಟಿ ಈಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಇದು ನೋಡ್ರಿ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಯಾರು ಬೇರೆಯವರಿಗಾಗಿ ಜೀವಿಸ್ತಾರಲ್ಲ ಅವ್ರು ಮಾತ್ರ ಜೀವಂತ ಇದ್ದಂಗಂತ. ಉಳ್ದವ್ರು ಏನು ಜೀವಂತ ಅದಾರಲ್ಲ ಅವ್ರು ಸುಮ್ಮನೆ ಇದ್ದು ಇಲ್ದಂಗೆ ಅನ್ನೋ ಮಾತು ಅವರು ಇಲ್ಲೇ ಹೇಳ್ತಾರೆ ವಿವೇಕಾನಂದರು. ಇನ್ನು ಲಾಸ್ಟ್ ಪಾಯಿಂಟ್, ಯಾಕಂದರೆ ಏನು 7 ನಿಮಿಷದ ಮೂಢನಂಬಿಕೆಗಳ ಬಗ್ಗೆ ಹೇಳ್ತಾರೆ. ಮೂಢನಂಬಿಕೆಗಳ ಬಗ್ಗೆ ವಿವೇಕಾನಂದರು ಮೊನ್ನೆ ನಮ್ಮ ಶ್ರೀಧರ ಮುರಾಳ ಅವರು ಒಂದು ಮಾತು ಹೇಳಿದರು, ವೇದದಲ್ಲಿನ ಯುಕ್ತವಾದುದನ್ನು ಮಾತ್ರ ಸ್ವೀಕರಿಸುತ್ತೇನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರೆ, ಬಸವಣ್ಣನವರು ಹಾಗೆ ಹೇಳ್ತಾರೆ, ವೇದಕ್ಕೆ ಹೊರೆಯ ಕಟ್ಟುವೆ, ಎಲ್ಲವನ್ನು ಒಪ್ಕೊಳ್ಳೋದಿಲ್ಲ, ಅದರೊಳಗಿನ 5 ಪಾಯಿಂಟ್ಗಳನ್ನು ತಗೋತೀವಿ. ವಿವೇಕಾನಂದರು ಹೇಳ್ತಾರೆ, ಸೂಪರ್ಸ್ಟಿಷನ್ಸ್ ಆ್ಯಂಡ್ ಬ್ಲೈಂಡ್ ಬಿಲೀಫ್ಸ್ ಆರ್ ದಿ ಶ್ಯೂರ್ ಸೈನ್ಸ್ ಆಫ್ ವೀಕ್ ಮೈಂಡೆಡ್ ಪೀಪಲ್. ಅಂಧಶ್ರದ್ಧೆ, ಮೂಢನಂಬಿಕೆಗಳು ದುರ್ಬಲ ಮನಸ್ಸಿನ ಚಿಹ್ನೆಗಳು, ಅಂದ್ರೆ ಹೇಡಿಯ ಲಕ್ಷಣಗಳು ಅಂತ ಹೇಳಿದರು. ಯಾವುವು? ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳು ಹೇಡಿಯ ಲಕ್ಷಣಗಳು. ಯಾಕಂದ್ರೆ ಅವು ಹೇಡಿಗಳನ್ನು ಎಡಿಸಿ ಕಾಡ್ತಾವ. ಯಾರಲ್ಲಿ ವೈಚಾರಿಕ ಪ್ರಜ್ಞೆ ಐತಿ, ವೈಜ್ಞಾನಿಕ ಮನೋಭಾವ ಐತಿ, ಯಾರಲ್ಲಿ ಅರಿವು ಐತಲ್ಲ ಅವ್ರನ್ನ ಅದು ಕಾಡಂಗಿಲ್ಲ. ಯಾಕಂದ್ರೆ ಅವರು ಅದನ್ನು ನಂಬುವುದೇ ಇಲ್ಲ. ಅದಕ್ಕೊಂದು ನಮ್ಮ ಚಂದಿಮರಸರು ಒಂದು ಸುಂದರವಾದ ವಚನ ಹೇಳ್ತಾರೆ ನೋಡಿ, ಹುಲ್ಲ ಮನುಷ್ಯನ ಕಂಡು ಹುಲ್ಲೆ ತಾ ಬೆದರುವಂತೆ ಇಲ್ಲುದನು ಉಂಟೆಂಬನಕ್ಕ ಅದರಲ್ಲಿಯೇ ರೂಪ ಇತ್ತು, ಹೇಡಿಗಳ ಏಡಿಸಿ ಕಾಡಿತ್ತು ಸಿಂಹಲಿಗೆ ರಾಮನ ಭಾವದ ಗಸನಿ. ಏನಿದು? ಹುಲ್ಲ ಮನುಷ್ಯನ ಕಂಡು ಹುಲ್ಲೆ ತಾ ಬೆದರುವಂತೆ. ಹುಲ್ಲ ಮನುಷ್ಯನ ಕಂಡು ಹುಲ್ಲೆ ತಾ ಬೆದರುವಂತೆ. ಈ ಹುಲ್ಲ ಮನುಷ್ಯ ಅಂತಂದ್ರೆ ರೈತರು ಬೆಳೆ ಬೆಳೆದಿರ್ತಾರೆ, ಅಲ್ಲಿ ಒಂದಿಷ್ಟು ಪ್ರಾಣಿಗಳು ಅಥವಾ ರಾತ್ರಿ ಒಂದಿಷ್ಟು ಬೇರೆ ಬೇರೆ ಪ್ರಾಣಿಗಳು ಬರ್ತಾವಲ್ಲಿ ಅದನ್ನು ತಿಂದು ಹಾಕ್ಲಿಕ್ಕೆ, ಹಗಲದ್ದು ಪಕ್ಷಿಗಳು ಬರ್ತಾವೆ. ಅದಕ್ಕೆ ಏನು ಮಾಡ್ತಾರಲ್ಲಿ, ಒಂದು ಹುಲ್ಲ ಮನುಷ್ಯನ ಮಾಡ್ತಾರೆ. ಹುಲ್ಲ ಮನುಷ್ಯನ ಅಂದ್ರೆ ಹುಲ್ಲಿನಿಂದ ತಯಾರಾದಂಥ ಮನುಷ್ಯನ ಒಂದು ರೂಪ. ಅದು ಮ್ಯಾಲೆ ಒಂದು ಗಡಿಗೆ ಹಾಕಿ ಸುಣ್ಣ ಹಚ್ಚಿ, ಬಹುಶಃ ಈಗ ಭಾಳ ಕಡಿಮೆ ಈಗ, ಮೊದಲು ನಾವೆಲ್ಲ ನೋಡಿವಿ ಹೊಲದೊಳಗೆ ಅದನ್ನು ಸೆಂಟ್ರದೊಳಗೆ ನಿಲ್ಲಿಸ್ತಿದ್ರು. ಅದು ಹುಲ್ಲ ಮನುಷ್ಯ. ಅದು ಮನುಷ್ಯನ ಅಲ್ಲ, ಅದು ಮನುಷ್ಯನ ಒಂದು ಆಕೃತಿ ಅಷ್ಟೆ. ಆದರೆ ಹುಲ್ಲೆ ತಾ ಬೆದರುವಂತೆ, ಹುಲ್ಲೆ ಏನೈತಿಲ್ಲ, ಜಿಂಕೆ ಅಥವಾ ಯಾವುದೋ ಒಂದು ಪ್ರಾಣಿ ಯಾವುದೋ ಒಂದು ಅಲ್ಲಿ ಮನುಷ್ಯ ನಿಂತಾನಂತೇಳಿ ಬೆದರ್ತೈತೆ, ಅದು ಬೆದರಿ ಹೋಗ್ತೈತಿ. ಇಲ್ಲುದನು ಉಂಟೆಂಬನಕ್ಕ ಅದರಲ್ಲಿಯೇ ರೂಪ ಇತ್ತು, ಅದು ಮನುಷ್ಯನೂ ಅಲ್ಲ. ಅದು ಇಲ್ಲುದನು ಉಂಟೆಂಬನಕ್ಕ ಐತತೆ ತಿಳ್ಕೊಂಡಾಗ ಅದರಲ್ಲೇ ರೂಪ ಆಯ್ತು, ಅದು ರೂಪಾಯಿ ಕಾಣಕ್ಕೈತಿ.
ಇಲ್ಲದ್ದನ್ನು ಐತೆ ಅಂತ ತಿಳ್ಕೊಂಡ್ರೆ ಇದಕ್ಕೆ ಭ್ರಾಂತಿ ಅಂತಾರೆ, ಭ್ರಮೆ. ಇಲ್ಲದ್ದನ್ನು ಐತೆ ಅಂತ ತಿಳ್ಕೊಳ್ಳೋದು ಮತ್ತು ಸರಿಯಾದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಇದಕ್ಕೆ ಭ್ರಾಂತಿ, ಭ್ರಮೆ ಅಂತಾರೆ, ಇಲ್ಯೂಜನ್ ಅಂತಾರೆ. ಇಲ್ಯೂಜನ್ ಅಥವಾ ಬೆದರು ಬೊಂಬೆ, ಸರ್ ಹೇಳಿದ್ರಲ್ಲ, ಬೆದರು ಬೊಂಬೆ ಅದು ಐತನಲ್ಲೇ ಇಲ್ಲ, ಆದ್ರೆ ಅದನ್ನು ನೋಡಿ ಅಂಜು ಹೋಗ್ತೈತಿ. ಹಂಗೆ ಹೇಡಿಗಳ ಏಡಿಸಿ ಕಾಡಿತ್ತು ಶಿಮ್ಮಲಿಗೆ ರಾಮನ ಭಾವದ ಗಸನಿ ಅಂದರೆ ಭಾವದ ಭ್ರಮೆ, ತಪ್ಪು ತಿಳುವಳಿಕೆ ಏನೈತಿಲ್ಲ, ಭಾವದ ಗಸನಿ ಹೇಡಿಗಳ ಏಡಿಸಿ ಕಾಡಿತ್ತು. ಈ ಹೇಡಿಗಳನ್ನು ಅದು ಕಾಡ್ತೈತಿ ಅಂತ ಹೇಳಿದ್ರು ಅವರು, ಬೇರೆದವ್ರನ್ನ ಕಾಡಂಗಿಲ್ಲ. ಹೇಡಿಗಳನ್ನು ಏಡಿಸಿ ಕಾಡಿತ್ತು, ಯಾಕಂದ್ರೆ ಅದು ಇಲ್ಲದನ್ನು ಐತೆ ಅಂತ ತಿಳ್ಕೊಂಡು ಅಲ್ಲಿ ಸುಮ್ಮನೆ ದೇವ್ರು ಕಾಡ್ತಾನಂತ ತಿಳ್ಕೊಳ್ಳೋದು, ಮನೆ ದೇವ್ರು ಕಾಡ್ತಾನಂತ ತಿಳ್ಕೊಳ್ಳೋದು. ಯಾಕಂದ್ರೆ ದೇವರ ಬಗ್ಗೆ ಸರಿಯಾದ ಅರ್ಥ ಇಲ್ಲ. ಆಗಡೆ ಎಲ್ಲ ವಿವೇಕಾನಂದರು ಹೇಳಿದರು, ಬಸವಣ್ಣನವ್ರು ಹೇಳಿದರು, ದೇವ್ರು ನಮ್ಮೊಳಗದಾನ, ವಿರಾಟ ಸ್ವರೂಪದಾನ, ಮನೆ ದೇವ್ರು ಎಲ್ಲಿದ ಬತ್ತು, ಮನೆ ದೇವ್ರಿಗೆ ನಾವು ಅಮಾಸಿಗೆ ಹೋಗ್ಲಿಕ್ಕೆ ಕಾಡ್ತಾನೋ? ಕಾಡುವುದಿಲ್ಲ. ದೇವ್ರು ಕಾಡಂಗಿಲ್ಲ, ಕಾಡುವ ದೇವರಲ್ಲ. ಇದು ಡೆಫಿನೇಷನ್. ಇದು ದೇವರ ಕಾಡಂಗಿಲ್ಲ, ಕಾಡುವ ದೇವರಲ್ಲ. ಯಾಕಂದ್ರೆ ಸಿದ್ದೇಶ್ವರಪ್ಪ ಒಳಗೆ ನಾವು ನಡೆದಾಡೋ ದೇವ್ರು ಅಂತಿದ್ದೀವಿ. ಯಾರಿಗೇರಿ ಎಂದರೆ ಅವ್ರು ಕಾಡ್ತಿದ್ರೇನು? ಕಾಡೇ ಇಲ್ಲ. ಯಾರಿಗೇನು ಬೇಡೇ ಇಲ್ಲ. ದೇವರ ಕಾಡಂಗಿಲ್ಲ, ಕಾಡುವ ದೇವರಲ್ಲ. ಶನಿ ಕಾಡ್ತಾನೆ. ಶನಿ ಬಗ್ಗೆ ಸರಿಯಾದ ಅರ್ಥನೇ ಇಲ್ಲ, ಸರಿಯಾದ ತಿಳುವಳಿಕೆ ಇಲ್ಲ, ಅರಿವಿಲ್ಲ. ಭಾವದ ಗಸನಿ ಯಾರೋ ಒಬ್ರು ಹೇಳ್ಬಿಡ್ತಾರೆ ಜ್ಯೋತಿಷಿಗಳು, ನಿಮಗೆ ಶನಿ ಕಾಟೈತಿ. ಶನಿ ಎಲ್ಲಿದಾನ ಅದನ್ನು ಗೊತ್ತೇ ಇಲ್ಲ. ಅವನು ಸಾವಿರ ಕಿಲೋಮೀಟ್ರ್ ಮೇಲೆ ಶನಿ ಗ್ರಹ ಅದಾನ. ಅವ ಆ್ಯಂಗ್ಯುಲರ್ ಮೂಮೆಂಟದ ಆಧಾರದ ಮೇಲೆ ಸುತ್ತುವ ಕ್ರಿಯೆಯಲ್ಲಿ ನಿರತಗ್ಯಾನ. ಅವ ಕಾಡಬೇಕಾದ್ರೆ ಅದನ್ನು ಕ್ರಿಯೆಯನ್ನು ನಿಲ್ಲಿಸಿ ಇಂಡಿಯಾದ ಜಗತ್ತಿನ ಮ್ಯಾಪದೊಳಗೆ ಮೊದಲು ಇಂಡಿಯಾ, ಯಾಕಂದ್ರೆ ದೇ ಆರ್ ಆಲ್ ಅವು ಜಗತ್ತಿನ ವಸ್ತುಗಳು, ಜಗತ್ತಿನ ಗ್ರಹಗಳು ಅವರೆಲ್ಲ. ನಾವು ತಿಳ್ಕೊಂಡ್ವಿ ನಮ್ಮಲ್ಲೇ ಅಂತ. ಅವು ಜಗತ್ತಿನ ಈ ಮ್ಯಾಪದೊಳಗೆ ಇಂಡಿಯಾ ಎಲ್ಲೈತೆ ನೋಡ್ಬೇಕು, ಇಂಡಿಯಾದೊಳಗೆ ಮತ್ತು ಕರ್ನಾಟಕ ಎಲ್ಲೈತಿ ನೋಡ್ಬೇಕು, ಕರ್ನಾಟಕದೊಳಗೆ ನಿಮ್ಮ ಜಿಲ್ಲೆ ನೋಡ್ಬೇಕು, ನಿಮ್ಮ ಜಿಲ್ಲೆ ಒಳಗೆ ನಿಮ್ಮ ತಾಲೂಕದೊಳಗೆ ನಿಮ್ಮ ಮನೆ ನೋಡಿ ಅವ್ನು ಬಂದು ಕಾಡಬೇಕಾದ್ರೆ ಅಷ್ಟು ಟೈಮೇ ಇಲ್ಲ. ಈ ಸತ್ಯವನ್ನು ಅರ್ಥ ಆತಂದ್ರೆ ಏನೇನು ಕಾಡಂಗಿಲ್ಲ ನಮಗೆ. ನಮ್ಮ ಅಜ್ಞಾನ ನಮಗೆ ಕಾಡ್ತೈತಿ. ಇದು ಸತ್ಯ. ಇದು ನಮ್ಮ ಅಜ್ಞಾನ ನಮ್ಮನ್ನು ಕಾಡ್ತೈತಿ. ಇಂಥ ವಿಷಯಗಳನ್ನು ವಿವೇಕಾನಂದರಾಗಲಿ ಶರಣರಾಗಲಿ ಸಾಕಷ್ಟು ವಚನಗಳಲ್ಲಿ ಸಾಕಷ್ಟು ಟೀಚಿಂಗ್ಸ್ ಅಂತೀವಲ್ಲ, ಅವ್ರ ಟೀಚಿಂಗ್ಸ್ ಆಫ್ ವಿವೇಕಾನಂದ ಅವ್ರು ಹೇಳಿದಾರೆ. ಅವುಗಳನ್ನು ನಾವು ಆದಷ್ಟು ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ ಅಂತ ಹೇಳಿ ಅಕ್ಕಮಹಾದೇವಿಯರು ಒಂದು ವಚನ ಹೇಳ್ತಾರಲ್ಲ, ಹಂಗೆ ಆಯಿತು. ಏನಂತಂದ್ರೆ, ಕೋಲ ತುದಿಯ ಕೋಡಗನಂತೆ ನೇನ ತುದಿಯ ಗೊಂಬೆಯಂತೆ ನೀನು ಆಡಿಸಿದಂತೆ ಆಡುವೆನಯ್ಯ, ನೀ ನುಡಿಸಿದಂತೆ ನುಡಿವೆನಯ್ಯ, ನೀನು ಇರಿಸಿದಂತೆ ಇರುವೆನಯ್ಯ, ನೀ ಸಾಕೆಂಬನಕ್ಕ ಚನ್ನ ಮಲ್ಲಿಕಾರ್ಜುನ ಎಂಬಂತೆ ಬಸವಾದಿ ಪ್ರಮುಖರು ಮತ್ತು ವಿವೇಕಾನಂದರು ಏನು ನುಡಿಸಿದರಲ್ಲ, ಆ ನುಡಿಗಳನ್ನು ತಮ್ಮ ಮುಂದೆ ನಾನು ಹೇಳಿದ್ದೇನೆ ಅಂಥೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.